ತಪೋವನದ ಶ್ರೀಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ಹಠಯೋಗ. ನಾವು ರಾಜಯೋಗವನ್ನು ನೋಡಿದ್ವಿ, ಅದರ ಅಷ್ಟ ಮಾರ್ಗಗಳನ್ನು. ಈಗ ಹಠಯೋಗವನ್ನು ನೋಡಬೇಕು. ಅದರಲ್ಲಿ 4 ಪಾದ: ಆಸನ, ಪ್ರಾಣಾಯಾಮ, ಬಂಧ ಮತ್ತು ನಾದಾನುಸಂಧಾನ ಅಂತೇಳಿ. ಹ ಠ ಈ 2 ಅಕ್ಷರಗಳಿಗೆ ಪಾನ ಮತ್ತು ಅಪಾನಗಳ ಅರ್ಥವನ್ನು ಕೊಟ್ಟಾರ ಸೂರ್ಯ ಮತ್ತು ಚಂದ್ರ. ಅವರ ಎರಡು ನಾಡಿಗಳ ಸಂಯೋಗ ಅಥವಾ ಅದರ ಮೇಲೆ ನಿಯಂತ್ರಣವೇ ಹಠಯೋಗ ಅಂತ. ಆಸನ ಪ್ರಾಣಾಯಾಮಗಳನ್ನು ನಾವು ಈಗಾಗಲೇ ನೋಡೇವಿ. ಬಂಧಗಳನ್ನು ನಾವು ನೋಡಿದ್ದೀವಿ ಸಂಕ್ಷಿಪ್ತವಾಗಿ. ಈಗ ಚಿತ್ರದಿಂದ ನೋಡೋಣ ಬಂಧಗಳು. 3 ಬಂಧಗಳದಾವ. ಅದಕ್ಕಿಂತ ಮುಂಚೆ ಪ್ರಾಣಾಯಾಮದಲ್ಲಿ 3 ಘಟಕಗಳದಾವ: ಪೂರಕ, ರೇಚಕ ಮತ್ತು ನಡಬರ್ಕ, ಕುಂಭಕ. ಪೂರಕ, ಕುಂಭಕ ಮತ್ತು ರೇಚಕ. ಇವುಗಳ ಜೊತೆಗೆ ನಾವು 3 ಬಂಧಗಳನ್ನು ಅನ್ವಯ ಮಾಡಬೇಕು ಒಂದೇ ಲಯದಲ್ಲಿ ಅಂತ ಶ್ರೀಗಳು ಹೇಳಿದ್ದು. ಮೂಲ ಬಂಧ, ಉಡಿಯಾನ ಬಂಧ ಮತ್ತು ಜಾಲಂಧರ ಬಂಧ. ಇದ್ರೊಳಗ ಮೊದಲನೇದಾಗಿ ನಾವು ಪೂರಕ ಮಾಡಿದಾಗ ಮೂಲ ಬಂಧವನ್ನು ಮಾಡ್ತೇವೆ. ಕುಂಭಕ ಮಾಡಿದಾಗ ಗದ್ದವನ್ನ ಕಂಠಕೂಪಕ್ಕೆ ಒತ್ತಿ ಜಾಲಂಧರ ಬಂಧವನ್ನು ಮಾಡ್ತೇವೆ. ನಿಶ್ವಾಸ ಅಥವಾ ರೇಚಕ ಮಾಡ್ಬೇಕಂತಂದ್ರೆ ಉಡಿಯಾನ ಬಂಧವನ್ನು ಮಾಡ್ತೇವೆ. ಇದು 3 ಬಂಧಗಳ ಜೊತೆಗೆ ಮಾಡುವಂತ ಸಾಧನೆ. ಇಲ್ಲಿ ಏನಾಕೈತೆ ಅನ್ನೋದನ್ನ ಲಾಸ್ಟ್ ಟೈಮ್ ಹೋದ್ಸಾರಿ ನಾವು ನೋಡಿದ್ವಿ. ಇವುಗಳ ಪರಿಣಾಮ ನರದ ಮೇಲೆ ಏನಾಕೈತಿ ಅಂತಂದ್ರ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಮತ್ತು ಮಣಿಪುರಕ ಇವು ಅಷ್ಟು ಜಾಗೃತ ಆಕ್ಕವು. ಅವಾಗ ಅನಾಹತ ಚಕ್ರದಲ್ಲಿ ಅನಾಹತ ನಾದ ಕೇಳಿ ಬರ್ತೈತೆ ಅಂತೇಳಿ ಇಲ್ಲಿ ನಾದಾನುಸಂಧಾನ ಶುರುವಾಯಿತು. 4 ಪ್ರಕಾರದ ವಾಣಿಗಳು ಇದೆ. ನಾದ, ಇದಕ್ಕ ಶ್ರೀಗಳು ಬಹಳಷ್ಟು ಅರ್ಥವನ್ನು ಕೊಟ್ಟರು. ನಾವು ಫಿಸಿಕ್ಸ್ ಒಳಗೆ ನೋಡಿದ್ವಿ. ಸೌಂಡ್ ಎನರ್ಜಿ, ಲೈಟ್ ಎನರ್ಜಿ ಅಂಡ್ ಹೀಟ್ ಎನರ್ಜಿ. ಇವೇ ನಾದ, ಬಿಂದು, ಕಲೆ ಅಂತ ಹೇಳಿ. ನಾದ ಸೌಂಡ್ ಎನರ್ಜಿ, ಬಿಂದು ಲೈಟ್ ಎನರ್ಜಿ, ಕಲೆ ಅಂದ್ರೆ ಹೀಟ್ ಎನರ್ಜಿ. ಶಕ್ತಿಯ ವಿವಿಧ ರೂಪಗಳಂತ ನಾವು ನೋಡಿದ್ವಿ. ನಾದ ಇದಕ್ಕೆ ಎಷ್ಟೊಂದು ಸಾಮರ್ಥ್ಯ ಇದೆ ಅಂತಂದ್ರ ಶ್ರೀಗಳು ಒಂದ್ ಕಡೆ ಹೇಳಿದ್ದು, ಇದು ಗೋಡೆಯನ್ನು ಕೆಡವುವಷ್ಟು ತಾಕತ್ತಿದೆ ನಾದ ಶಕ್ತಿಗೆ ಅಂತ ಸಾಧನೆ ಮಾಡಿದ್ರ. ನಾವು ಇಂಜಿನಿಯರಿಂಗ್ದೊಳಗ ಸುಮಾರು 12 ಮಿಲಿಮೀಟರ್ ಒಂದು ಮೆಟಲ್ ಶೀಟ್ ಅನ್ನ ಕಟ್ ಮಾಡ್ಲಿಕ್ಕೆ ಸೌಂಡ್ ವೇವ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. 12 ಮಿಲಿಮೀಟರ್ ಅಂದ್ರೆ ಅಲ್ಲಿ ನಾಯ್ಸ್ ಇರಂಗಿಲ್ಲ, ಫ್ರಿಕ್ಷನ್ ಇರಂಗಿಲ್ಲ. ಆ ಮಟೀರಿಯಲ್ ಮೆಟಲರ್ಜಿಕ್ ಚೇಂಜಸ್ ಆಗುದಿಲ್ಲ. ಯಾವ ಕಟಿಂಗ್ ಕ್ರಿಯೆಯಿಂದ ಬೇರೆ ಬೇರೆ ಲೋಪದೋಷಗಳು ಸೇರ್ಕೋತಾವು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸೌಂಡ್ ಎನರ್ಜಿಯನ್ನ ನಾವು ಕಟಿಂಗಿಗೆ ಬಳಸ್ತೇವೆ ಇಂಜಿನಿಯರಿಂಗ್ದಲ್ಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಅಷ್ಟು ಪ್ರಭುತ್ವ, ಅಷ್ಟು ಶಕ್ತಿಶಾಲಿ ಅವು ಇರ್ತಾವ ಅಂತೇಳಿ. ನಾದದಲ್ಲಿ ಅಂದ್ರ ವಾಣಿಯಲ್ಲಿ 4 ಪ್ರಕಾರ ಈಗಾಗಲೇ ನೋಡೇವಿ: ವೈಖರಿ, ಮಧ್ಯಮ, ಪಶ್ಯಂತಿ ಮತ್ತು ಪರ. ಶಿವಯೋಗದಲ್ಲಿ ಪರಾತ್ಪರ ಅಂತೇಳಿ ಒಂದು ಬೇರೆ ಇದೆ, 5ನೇದದು. ಆದ್ರೆ ಸರ್ವೇ ಸಾಮಾನ್ಯವಾಗಿ 4 ಪ್ರಕಾರದ ವಾಣಿಗಳನ್ನ ಗುರುತಿಸ್ತಾರ. ಇವು ಬಾಯಿಯಿಂದ ಕಂಠಕೂಪದವರೆಗೂ ವೈಖರಿ. ಎಲ್ಲ ನಾದಗಳು ಶುರು ಆಗೋದು ವೈಖರಿಯಿಂದ. ಕಂಠಕೂಪದಿಂದ ಅನಾಹತದವರೆಗೂ ಮಧ್ಯಮವಾಣಿ. ಅನಾಹತದಿಂದ ನಾಭಿಯವರೆಗೂ ಪಶ್ಯಂತಿ ವಾಣಿ. ನಾಭಿಯ ಕೆಳಗೆ ಅಂದ್ರೆ ಕುಂಡಲಿನಿ ಅಥವಾ ಮೂಲಾಧಾರ ಚಕ್ರದವರೆಗೂ ಪರಾವಾಣಿ. ಇದೇ ಪರಾವಾಣಿ ಈ ಸಂಗೀತ ಶ್ರೀಗಳು ಸಾಧನೆ ಮಾಡಿದಂಥ ಸಂಗೀತಗಾರ ಅವರು ಸಂಗೀತದ ಕಂಪನಗಳನ್ನು ಆರಂಭ ಮಾಡಿದ ಮೇಲೆ ಮೊದಲು ವೈಖರಿಯಿಂದನೇ ಪ್ರಾರಂಭ ಮಾಡ್ತಾರೆ. ಆ ಕಂಪನಗಳು, ಆ ಸ್ಪಂದನಗಳು ಅದಕ್ಕೆ ಅಲಸಿತ ಅಂತ ಕರೀತಾರೆ ಆರಂಭದಲ್ಲಿ. ಅದಕ್ಕೆ ಅಲಸಿತ ಅಂದ್ರೆ ಇಲ್ಲ ಅಂತಲ್ಲ, ಅಲ್ಪಲಸಿತ, ಅಲ್ಪ ಪ್ರಮಾಣದಲ್ಲಿ ಇವೆ ಅಂತ. 2ನೇ ಹಂತದಲ್ಲಿ ಯಾವಾಗ ಮಧ್ಯಮವಾಣಿ ಬರ್ತೈತಿ ಅವಾಗ ಅವನ ಕಂಪನಗಳು, ಸ್ಪಂದನಗಳು ಹೆಚ್ಚಾದಂತ ಅಲ್ಲಿ ಉಲ್ಲಸಿತ ಅಂತೇಳಿ ಆ ನಾದಗಳು ತಯಾರಾಗ್ತವೆ. ಉಲ್ಲಸಿತ 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಪಶ್ಯಂತಿ ವಾಣಿಗೆ ಯಾವಾಗ ಬರ್ತೈತಿ ಅವಾಗ ಆ ಕಂಪನಗಳು, ಆ ಸಂಗೀತಕಾರನ ನಾದ, ಆ ಸ್ಪಂದನಗಳು ಅಲ್ಲಿ ವಿಲಸಿತ ಅಂತೇಳಿ ಮಾರ್ಪಾಡಾಗ ಒಂದು 3ನೇ ಹಂತಕ್ಕೆ ಆ ವೇಗೋತ್ಪತ್ತಿ. 4ನೇ ಹಂತದಲ್ಲಿ ಪರಾವಾಣಿಯಲ್ಲಿ ಯಾವಾಗ ಕಂಪನಗಳು ಬಹಳ ತೀವ್ರ ಆಗ್ತವೆ, ಸ್ಪಂದನ ಬಹಳ ಹೆಚ್ಚಾಕೈತಿ, ಆ ಹಂತದೊಳಗೆ ಪರಾವಾಣಿಯನ್ನು ತಲುಪ್ತಾರೆ. ಅವಾಗ ಅದು ಸ್ವಲಸಿತ ಆಗ್ತದೆ. ಸಂಗೀತ ಶಾಸ್ತ್ರದಲ್ಲಿ ಇವು 4 ಹಂತಗಳನ್ನು ಹೇಳಿದ್ರು. ಮೊದಲ 3 ಸ್ಥಿತಿಗಳು ಏನದಾವ ಅಲ್ಲಿ ಮಾತ್ರ ಅಂತ ಹೇಳ್ಕೊಂಡು ಮಾಡ್ತಾರೆ. ಅಂದ್ರೆ ಸ್ವಪ್ನ, ಸುಷುಪ್ತಿ ಅಂದ್ರೆ ಜಾಗೃತಿ, ಸ್ವಪ್ನ, ಸುಷುಪ್ತಿ. ಇವು 3ಕ್ಕೂ ಮಾತ್ರ ಅಂತ ಕರೀತಾರೆ. 4ನೇದು ತುರ್ಯ ಅವಸ್ಥೆಗೆ ಅಮಾತ್ರ ಅಂತ ಹೇಳಿ ಕರೀತಾರೆ.
ಇಲ್ಲಿ ಇದೇ ನಾದ ಬಿಂದು ಕಲೆಗಳು ಯೋಗಶಾಸ್ತ್ರದಲ್ಲಿ ನಮಗೆ ಸಂಗೀತವನ್ನು ಕೊಟ್ಟವರು. ಸಂಗೀತ ಶಾಸ್ತ್ರದ ಎಲ್ಲಿಂದ ಬಂತು ಅಂದರೆ ಯೋಗಿಗಳು ಕೊಟ್ಟರು. ಒಂದೊಂದು ಚಕ್ರದಲ್ಲಿ ಒಂದೊಂದು ನಾದವನ್ನು ಗುರುತಿಸಿದ್ರು. ಶ್ರೀಗಳ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ, ಸಪ್ತಾಕ್ಷರಿ ಮಂತ್ರ ಪ್ರಭು ಪ್ರಸಿದ್ಧವು. ಒಂದೊಂದು ಚಕ್ರದಿಂದ ಒಂದೊಂದು ನಾದ ಬರ್ತದಂತೆ. ಇದರ ಜೊತೆಗೆ ನಾವು ಅನುಸಂಧಾನ ಮಾಡೋದ್ರಿಂದ ನಮಗೆ ಆತ್ಮ ನಿರೀಕ್ಷಣೆ ಅಥವಾ ಆತ್ಮೋನ್ನತಿ ಸಾಧ್ಯ. ಅಂದರೆ ಸಂಗೀತ ಶಾಸ್ತ್ರ ಸಹಿತ ನಮ್ಮ ಆತ್ಮೋನ್ನತಿಗೆ ಒಂದು ಸಲಕರಣೆ ಅಂತೇಳಿ ಶ್ರೀಗಳು ಹೇಳಿದರು. ಈ ನಾದ ಬಿಂದು ಕಲೆಗಳೇ ಸಂಗೀತ ಶಾಸ್ತ್ರದಲ್ಲಿ ರಾಗ, ತಾಳ ಮತ್ತು ಲಯಗಳಾಗಿ ಮಾರ್ಪಟ್ಟು. ಅಂದ್ರೆ ಯೋಗಿಗಳೇ ನಮಗೆ ಸಂಗೀತ ಶಾಸ್ತ್ರವನ್ನು ಕೊಟ್ಟವರು. ಇಲ್ಲಿ ಲಯ ಯಾವುದು ಅಂದ್ರೆ ಅದಕ್ಕಿಂತ ಮುಂಚೆ ಮಾತ್ರ ಯಾವುದನ್ನು ನೋಡಬೇಕು. ಒಂದು ಮಾತ್ರ ಅಂದ್ರೆ ಶ್ರೀಗಳು ಒಂದು ಸೂತ್ರವನ್ನು ಹೇಳಿದ್ದೀರಿ, ನ ಧೃತಂ ನ ವಿಲಂಬಿತಂ ಅಂತ ಹೇಳಿ. ಸಾಮಾನ್ಯ ವೇಗದಲ್ಲಿ ಒಂದು ಸುತ್ತು ಬಳಸಿ ಒಂದು ಚಿಟಿಕೆ ಹೊಡೆಯಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅದಕ್ಕೆ ಒಂದು ಮಾತ್ರ ಅಂತೇಳಿ ಸಂಗೀತ ಶಾಸ್ತ್ರಜ್ಞರು ಫಿಕ್ಸ್ ಮಾಡಿದ್ರು. ಅದು 1.5 ಸೆಕೆಂಡ್ ಅಂತ ಹಾಕಿ, ನ ಧೃತಂ ನ ವಿಲಂಬಿತಂ ಅಂತೇಳಿ. ಈ ಮಂತ್ರ ಅನ್ಕೋತ ಒಂದು ಸುತ್ತಿ ಒಂದು ಚಿಟಿಕೆ ಹೊಡೆಯಲಿಕ್ಕೆ ಏನು ಕಾಲಾವಧಿ ಬೇಕು 1.5 ಸೆಕೆಂಡ್, ಅದು ಒಂದು ಮಾತ್ರ. ಉದಾಹರಣೆಗೆ ನಾವು ತಾಳಗಳು ನೋಡಿದ್ವಿ ಅಂದರೆ ತ್ರಿತಾಳ ಅಂತೇಳಿ ಒಂದು ಐತಿ, ರಾಜತಾಳ ದೊಡ್ಡ ತಾಳ, ಅದು 16 ಮಾತ್ರ ಅಂತೇಳಿ ಗುರುತಿಸ್ತಾರೆ. ಅದರಲ್ಲಿ 4 ಖಂಡ, 3 ಪೆಟ್ಟು, 1 ಹುಸಿ. ಅಂದರೆ ಒಂದು ಆವರ್ತನ ಆದಮೇಲೆ ಮತ್ತೊಂದು ಆವರ್ತನಕ್ಕೆ ಬಂದು ಹಾಕ್ತೇವೆ ಅಂದರೆ ಸಂಬಂಧ ಕರೀತಾರೆ. ಈ ಆವರ್ತನ ಪ್ರಕಾರವಾಗಿ ಲಯಬದ್ಧವಾಗಿ ನಾವು ನಮ್ಮ ಜೀವನವನ್ನು ಮಾಡಬೇಕು. ಶ್ವಾಸೋಚ್ಛ್ವಾಸ ಆ ಲಯಬದ್ಧತೆಯನ್ನು ಹೊಂದಿಲ್ಲ. ಅಂದರೆ ನಾವು ಆಹಾರ ಸರಿ ಇಲ್ಲ, ಉಸಿರಾಟ ಸರಿ ಇಲ್ಲ, ಇವೆಲ್ಲವನ್ನು ನಾವು ಮತ್ತೊಮ್ಮೆ ಪುನರ್ಸ್ಥಾಪನೆ ಮಾಡಿದ್ದೇವೆ ಯೋಗದ ಗುರಿ. ಇನ್ನು ಇಲ್ಲಿ ಹಠಯೋಗದಲ್ಲಿ ಒಂದು ಏನು ಕೊಡ್ತಾರೆ ಅಂದರೆ ಹಠಯೋಗ ಪ್ರದೀಪಿಕೆ ಮತ್ತು ಶಿವಯೋಗ ಪ್ರದೀಪಿಕೆ, ಈ 2 ಪುಸ್ತಕಗಳನ್ನು ಶ್ರೀಗಳು ಬಹಳಷ್ಟು ಮೆಚ್ಚಿಕೊಂಡರು. ಝೇರುಂಡ ಸಂಹಿತೆ ಅಂತೇಳಿ ಮತ್ತೊಂದಿದೆ, ಝೇರುಂಡ ಋಷಿಗಳು ಕೊಟ್ಟಂಥದ್ದು. ಅದರಲ್ಲಿಯೂ ಸಹಿತ ಕೆಲವು ವಿಷಯಗಳು ಇಲ್ಲಂತ ಶ್ರೀಗಳು ಹೇಳ್ಯಾರ. ಇಲ್ಲಿ ಹಠಯೋಗದಲ್ಲಿ ಮೂಲತಃ ನಾವು ಷಟ್ ಕ್ರಿಯೆಗಳನ್ನು ಮಾಡ್ತೀವಿ. ಇದು ದೇಹ ಶುದ್ಧೀಕರಣಕ್ಕಾಗಿ, ಅದರಲ್ಲಿಯೂ ಪಂಚೇಂದ್ರಿಯಗಳ ಶುದ್ಧೀಕರಣಕ್ಕಾಗಿ ಷಟ್ ಕ್ರಿಯೆಗಳನ್ನು ನಾವು ಮಾಡ್ತೀವಿ. ಒಂದೇ ನಾವು 6 ಕ್ರಿಯೆಗಳದಾವ, ಷಟ್ 6 ಕ್ರಿಯೆಗಳು: ನೇತಿ, ದೌತಿ, ನೌಲಿ, ಬಸ್ತಿ, ಕಪಾಲಭಾತಿ ಮತ್ತು ತ್ರಾಟಕ. ಒಂದೇದು ನೇತಿ ಅಂದ್ರೆ ಶ್ವಾಸೋಚ್ಛ್ವಾಸದ ಆರಂಭ ಆಗುವುದು ಮೂಗಿನ ಹೊರಗಳಿಂದ ಶ್ವಾಸನಾಳದವರೆಗೂ ನಾವು ಮೊದಲು ಅದನ್ನು ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಇದರಲ್ಲಿ 2 ಪ್ರಕಾರ, ಒಂದು ಜಲನೇತಿ, ಇನ್ನೊಂದು ಸೂತ್ರನೇತಿ. ಮೊದಲು ನೀರು ಹಾಕೊಂಡು ಮೂಗಿನಿಂದ ಎಡಗಿನ ಹೊರಗಡೆಯಿಂದ ಬಲಗಡೆ ಕ್ಲೀನ್ ಮಾಡ್ಕೊತೀವಿ, ಇದು ಜಲನೇತಿ. ಇನ್ನೊಂದು ರಬ್ಬರ್ ಟ್ಯೂಬನ್ನು ಮೂಗಿನಲ್ಲಿ ಹಾಸಿ ಬಾಯಿಂದ ಹೊರಗೆ ತೆಗೆದು ಆ ಶ್ವಾಸನಾಳವನ್ನು ಸ್ವಚ್ಛ ಮಾಡ್ಕೊತೀವಿ, ಇದು 2ನೇ ಪ್ರಕಾರ, ಇದು ನೇತಿಯಲ್ಲಿ. ಇನ್ನು ದೌತಿ ಒಳಗೆ ಮತ್ತೆ 2 ಬರ್ತಾವೆ, ಇದು ಅನ್ನನಾಳದ ಸ್ವಚ್ಛ ಮಾಡಿಕೊಳ್ಳುವಂಥ ಕ್ರಿಯೆ ದೌತಿ. ಇದರೊಳಗೆ 2 ಪ್ರಕಾರ, ಒಂದು ಜಲದೌತಿ, ಅದಕ್ಕೆ ಗುಂಜನ ಕ್ರಿಯೆ ಅಂತ ಕರೀತಾರೆ. ಇನ್ನೊಂದು ವಸ್ತ್ರದೌತಿ, ಒಂದು ಚರಿಗೆ 2 ಚರಿಗೆ ನಮಗೆ ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ಉಗುರು ಬೆಚ್ಚಲ ನೀರಿನೊಳಗೆ ಉಪ್ಪು ಮತ್ತು ಸೋಡಾ ಹಾಕೊಂಡು ಕುಡಿಬೇಕು. ಅಲ್ಪ ಪ್ರಮಾಣದ ಬಟ್ಟೆ ಎಕ್ಸಸೈಸ್ಗಳನ್ನು ಮಾಡಬೇಕು. ಅಂದರೆ ಹೊಟ್ಟೆ ಒಳಗೆ ಆ ನೀರು ಪೂರ್ತಿ ಮಿಕ್ಸ್ ಆಗಿ ಅಲ್ಲಿ ರೆಸಿಡ್ಯೂ ಎಲ್ಲ ಅದರಲ್ಲಿ ಅಬ್ಸಾರ್ಬ್ ಆಗಬೇಕಂತ ಮುಂದೆ ಉಲ್ಟಿ ಮಾಡ್ಕೋಬೇಕು. ಇದು ಜಲದೌತಿ, ಅಂದರೆ ಅನ್ನನಾಳದ ಗುಂಟ ನಮ್ಮ ಸ್ವಚ್ಛ ಮಾಡ್ಕೊಳ್ಳುವಂಥ ಕ್ರಿಯೆ. 2ನೇದು ವಸ್ತ್ರದೌತಿ, ಸುಮಾರು 15 ಫೂಟ್ ಉದ್ದ ಮತ್ತು 1 ಇಂಚ್ ಅಗಲ ಪ್ಯೂರ್ ಕಾಟನ್ ಕುದಿಸಿದ ಬಟ್ಟೆಯನ್ನು ನುಂಗ್ಕೋತ ಹೋಗಬೇಕು. ನುಂಗಿ 14 ಫೂಟ್ ಆದಮೇಲೆ 1 ಫೂಟ್ ಮಾತ್ರ ಹೊರಗಿರ್ತೈತೆ, ಮತ್ತು ಹೊಳ್ಳಿ ತೆಗಿಬೇಕು. ಅದು ನಮ್ಮ ಅನ್ನನಾಳನ್ನು ಸ್ವಚ್ಛ ಮಾಡ್ಕೊಳ್ಳುವಂಥ ಕ್ರಿಯೆ. ಇದು ಎಲ್ಲರೂ ಮಾಡೋದು ಬೇಡ, ಯಾಕಂದ್ರೆ ಅದು ಅರಿವಿ ಕಟ್ಟ ಅಂತಂದ್ರೆ ಆಪ್ರೇಷನ್ ಮಾಡ್ತೀವಿ. ಸುಮ್ಮನೆ ಗೊತ್ತಿರಲಿಲ್ಲ, ತಾತ್ವಿಕವಾಗಿ ಗೊತ್ತಿರಲಿಲ್ಲ, ಇವನ್ನೆಲ್ಲರೂ ನಾವು ಮಾಡ್ಕೋಬೇಕಂತ ಏನು ಶ್ರೀಗಳು ಹೇಳಿಲ್ಲ. ಅದೊಂದು ಕ್ರಿಯೆಗಳನ್ನು ನಾವು ಸಾಧಕರಾಗಿ ತಿಳ್ಕೋಬೇಕು. ಇದು 2ನೇದು. 3ನೇದು ನೌಲಿ, ಅಂದರೆ ಅನ್ನನಾಳದ ಮುಂದಿನ ಭಾಗ ಕರಳುಗಳು. 2 ಕರಳುಗಳನ್ನು ಅರ್ಧ ವೃತ್ತಾಕಾರವಾಗಿ ತಿರುಗಿಸುವ ಕ್ರಿಯೆ. ಅಂದರೆ ನಮ್ಮ ಪಚನ ಶಕ್ತಿ ಜಾಗೃತಿ ಆಗಬೇಕು, ನಮ್ಮ ಜಠರಾಗ್ನಿ ಜಾಗೃತಿ ಆಗಬೇಕು, ಮಲಬದ್ಧತೆ ಆಗಬಾರ್ದು, ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗಬಾರ್ದು. ಮಿತಾಹಾರಿ ಮತ್ತು ಮಿತಭಾಷಿ ಇವೆರಡೂ ಸಾಧಕರಿಗೆ ಬೇಕಾದಂಥ ಲಕ್ಷಣಗಳು. ಮಿತಾಹಾರವನ್ನು ನಾವು ತಿಂತಿದ್ದೆಲ್ಲ ಆಲ್ಮೋಸ್ಟ್ ಡೈಜೆಸ್ಟ್ ಆಗ್ತದೆ, ಮಲದ ಪ್ರಮಾಣ ಕಡಿಮೆ ಇರಬೇಕು. ಈ ರೀತಿ ನೌಲಿ ಅಂದರೆ ಇದನ್ನು ಪಚನ ಕ್ರಿಯೆಗೆ, ಮಲಬದ್ಧತೆಗೆ ಉಪಯೋಗಿಸ್ತದೆ. 3ನೇದು ಬಸ್ತಿ, ಅಂದ್ರೆ ಅನ್ನನಾಳದವರೆಗೂ ನಾವು ನೋಡಿದ್ವಿ. ನೌಲಿ ಯಾಕೆ ಮಹತ್ವ ಕೊಟ್ಟರೆ ಅಂದ್ರೆ ನಮ್ಮ ಕರಳುಗಳು ಆಕುಂಚನ ವಿಕಸನ ಆಗ್ತಿರ್ತಾವೆ, ಅದಕ್ಕೆ ಸ್ಪ್ಯಾಸ್ಮೋಡಿಕ್ ಮೂವ್ಮೆಂಟ್ ಅಂತ ಕರೀತಾರೆ. ಈ ಆಕುಂಚನ ವಿಕಸನ ಕ್ರಿಯೆಯಿಂದ ಕಂಟೆಂಟ್ಗಳೆಲ್ಲ ಪುಷ್ಟಾಗಿ ಹೊರಗೆ ಬರ್ತಿರ್ತಾವೆ. ಮಲ ಅನ್ನೋದು ಏನಿರ್ತೈತಿ, ಬೇಡವಾದ ಅಥವಾ ಅಜೀರ್ಣ ವಸ್ತು ಅದನ್ನು ಹೊರಗೆ ಪುಷ್ ಮಾಡಬೇಕಾದ್ರೆ ಈ ಆಕುಂಚನ ವಿಕಸನ ಕ್ರಿಯೆ. ಇದು ವೃದ್ಧಾಕಾಲಕ್ಕೆ ಅದನ್ನು ಕಡಿಮೆ ಹಾಕೋದು ಬರ್ತೈತಿ ವಯಸ್ಸಾದವ್ರಿಗೆ, ಅಂತೇಳಿ ಅವರಿಗೆ ಮಲಬದ್ಧತೆ ಮಾಡೋದು. 2ನೇದು ಈ ಸ್ಪ್ಯಾಸ್ಮೋಡಿಕ್ ಮೂವ್ಮೆಂಟ್ ಯಾವುದೋ ಕಾರಣಕ್ಕೆ ಹೆಚ್ಚಾಯ್ತು ಅಂದ್ರೆ ಹೊಟ್ಟೆ ನೋವು ಬರ್ತೈತಿ. ನಾವು ಆ್ಯಂಟಿ ಸ್ಪಾಸ್ಮೋಡಿಕ್ ಡ್ರಗ್
ಸೈಕ್ಲೋಪಾಂಬು ಇವೆಲ್ಲ ಈ ಹೊಟ್ಟೆ ನೋವಿನ ನಿಯಂತ್ರಣಕ್ಕೆ ಬರುವಂಥದ್ದು. ಅದು ಆಪ್ಟಿಮಮ್ ಇರಬೇಕು. ಅಂದ್ರೆ ಒಳಗೆ ಬೇಡವಾದಂಥ ಇವು ಸೇರಿಕೊಂಡು ಅಲ್ಲೇ ಉಳಿಯಂಗಿಲ್ಲ, ಅವೆಲ್ಲ ಹೊರಗೆ ಬರಬೇಕು. ಇದು ಮಲ ಸ್ವಚ್ಛ ಮಾಡಿಕೊಳ್ಳುವಂಥ ಕ್ರಿಯೆ. ಈ ಬಸ್ತಿ ಒಳಗೆ ಏನು ಮಾಡ್ತೇವೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಒಂದು ಆಸನದಲ್ಲಿ ಕುಳಿತುಕೊಂಡು ಬುಧದ ಮುಖಾಂತರ ಜಲವನ್ನು ಹೀರಿಕೊಂಡು ಮಲ ವಿಸರ್ಜನೆ ಮಾಡುವಂಥದ್ದಿತ್ತು. ಆದರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈ ಎನಿಮಾ ಪಾಟ್ ಮುಖಾಂತರ ಬುಧನಾಳವನ್ನು ಸ್ವಚ್ಛ ಮಾಡ್ಕೊಳ್ತಾರೆ. ಇದರಿಂದ ನಮ್ಮ ಅನ್ನನಾಳ ಕಂಪ್ಲೀಟ್ ಸ್ವಚ್ಛ ಆಗ್ತೈತಿ. ಇದು ಬಸ್ತಿ ಕ್ರಿಯೆ. ಇನ್ನು ಶ್ವಾಸನಾಳವನ್ನು ನಾವು ಮೂಗಿನಿಂದ ಶ್ವಾಸನಾಳದವರೆಗೂ ಸ್ವಚ್ಛ ಮಾಡ್ಕೊಳ್ಳೋದನ್ನು ನಾವು ನೋಡಿದ್ವಿ. ಆದರೆ ಶ್ವಾಸಗಳು ಶ್ವಾಸೋಚ್ಛ್ವಾಸ ಸ್ವಚ್ಛ ಆಗ್ಬೇಕಂತಂದ್ರೆ ಶ್ವಾಸಕ ಏನಿರ್ತಾವೆ ಲಂಗ್ಸ್ ಅವು ಸ್ವಚ್ಛ ಮಾಡ್ಕೋಬೇಕಂತಂದ್ರೆ ಕಪಾಲಭಾತಿ ಅಂತ 5 ಬಂತು. ಅಂದ್ರೆ ನಾವು ಇದನ್ನು ಕಪಾಲಭಾತಿ ಅಂತ ಯಾಕೆ ಕರೆದ್ರು ಅಂದ್ರೆ, ಹೆಸರು ಕಮ್ಮಾರನ ತಿರಿ ಏನಿರ್ತೈತಿ ಅವ ಎಳಿತಾನ ಅದು ತಾನ ಹೊಳೆ ಹೋಗ್ತೈತಿ. ಅದೇ ರೀತಿ ಉದಾಹರಣೆ ಮತ್ತೊಂದು ಏನು ಕೊಟ್ಟಂದ್ರೆ ಸೈಕಲ್ ಪಂಪ್. ನಾವು ಸೈಕಲ್ ಪಂಪ್ ಹೊಡೆದಾಗ ಹವಾ ಹೋದ್ಮೇಲೆ ತಾನ ಮಾಲಿ ಇರ್ತೈತಿ. ಅಂದ್ರೆ ಒಳಗಿನ ಪ್ರೆಷರ್ ಹೊರಗಿನ ಪ್ರೆಷರ್ ಸಮತೋಲನ ಆಗುವವರೆಗೂ ಆ ಹ್ಯಾಂಡಲ್ ಮೇಲೆ ಬರ್ತೈತಿ. ಇಲ್ಲಿ ಕಪಾಲಭಾತಿಯನ್ನು ನಾವು ಅದೇ ಕ್ರಿಯೆಯನ್ನು ಮಾಡ್ತೇವೆ. ಕೇವಲ ಶ್ವಾಸವನ್ನು ಹೊರಗೆ ಹಾಕ್ತೇವೆ, ಒಳಗೆ ತಗೊಳ್ಳೋದಾಗಲಿ ಕುಂಭಕವಾಗಲಿ ಮಾಡೋಂಗಿಲ್ಲ. ಇಲ್ಲಿ ಕಪಾಲಭಾತಿಗೂ ಮತ್ತು ಭಸ್ತ್ರಿಕಾಕ್ಕೂ ಇರುವ ವ್ಯತ್ಯಾಸ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ. ಕಪಾಲಭಾತಿಯನ್ನು ನಾವು ಶ್ವಾಸೋಚ್ಛ್ವಾಸ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಬಳಸ್ತೀವಿ. ಇದು ಪ್ರಾಣಾಯಾಮದ ಒಂದು ಪ್ರಕಾರವನ್ನು ನಾವು ನೋಡಿದ್ವಿ. ಇನ್ನು 5ನೇದು ತ್ರಾಟಕ. ನಮ್ಮ ಕಣ್ಣಿಗೆ ವ್ಯಾಯಾಮ ಮತ್ತು ವಿಶ್ರಾಮ ಎರಡೂ ಬೇಕು. ಯಾಕಂದರೆ ಅತ್ಯಂತ ಮೇಲ್ತುದಿಯಲ್ಲಿರುವಂಥ ಪಂಚೇಂದ್ರಿಯಗಳಲ್ಲಿ ಕಣ್ಣು ಮೊದಲನೇದು, ಕಣ್ಣಿನ ನಂತರ ನಾಸಿಕ, ಆಮೇಲೆ ಜೀವ. ಈ ಕಣ್ಣು ಸ್ವಚ್ಛ ಆಗಬೇಕಂದ್ರೆ ನಾವು ಈ ಬೆಳಕಿನ ಒಂದು ದೀಪದ ಪಂಕ್ತಿ ಮೇಲೆ ಇಟ್ಟು ತ್ರಾಟಕ ಮಾಡಬೇಕಂತ ಅವ್ರು ಹೇಳ್ತಾರೆ. ಶ್ರೀಗಳು ಆಯಾ ಪಂಕ್ತಿ ಮೇಲೆ ಬೇರೆ ಬೇರೆ ಬಣ್ಣದ ಮೇಲೆ, ಅದರಲ್ಲಿಯೂ ಕೆಂಪು ಬಣ್ಣದ ಮೇಲೆ ನೀವು ತ್ರಾಟಕ ಮಾಡಬೇಡ್ರಿ, ಅದು ಮನಸ್ಸಿಗೆ ವಿಕಾರವನ್ನು ಕೊಡ್ತದೆ. ಇಷ್ಟಲಿಂಗದ ಮೇಲೆ ತ್ರಾಟಕ ಮಾಡೋದು ಭಾಳ ಶ್ರೇಷ್ಠ. ಇಲ್ಲ ಯಾವುದಾದ್ರೂ ಸತ್ಪುರುಷರು ಒಂದು ಮಂತ್ರದ ಮೇಲೆ ತ್ರಾಟಕ ಮಾಡೋದು ಇಷ್ಟು ಸಾಕಂತ ಹೇಳಿದ್ರು. ಈಗ ನಾವು ತ್ರಾಟಕದೊಳಗೆ ಕಣ್ಣಿಗೆ ಅದರ ಲ್ಯಾಕ್ರಿಮಲ್ ಗ್ರಂಥಿಗಳು, ಕಣ್ಣಿಗೆ ನೀರು ಸುರಿಸೋದಕ್ಕೆ ಇದೇನು ಗ್ರಂಥಿಗಳು ಬೇಕಾಗ್ತಾವ, ಮತ್ತು ಕಣ್ಣಿನ ಎಲೆಗಳು ಅಂದ್ರೆ ರೆಪ್ಪೆಗಳು ನಮ್ಮಲ್ಲಿ ಐಶ್ಚಿಕ ಮತ್ತು ಅನೈಶ್ಚಿಕ ಎರಡೂ ಸ್ನಾಯುಗಳಲ್ಲಿ ಅದಾವೆ. ಸ್ವಲ್ಪ ಮಟ್ಟಿಗೆ ನಾವು ಐಶ್ಚಿಕ ಸ್ನಾಯುಗಳನ್ನು ಹಿಡಿದುಕೊಂಡು ಸಾಧನೆ ಮಾಡಿ ಅನೈಶ್ಚಿಕ ಸ್ನಾಯುವಿನ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಉದಾಹರಣೆಗೆ ನಾವು ಸ್ವಲ್ಪ ಹೊತ್ತು ಕಣ್ಣು ರೆಪ್ಪೆಯನ್ನು ನಿಯಂತ್ರಣ ಮಾಡಬಹುದು. ಅದರ ಪಟ್ನೆ ಅಂದರೆ ಕಣ್ಣಾಗುತ್ತ ನಮ್ಮ ತಿಳಿಯದಂತೆ ಕಣ್ಣು ರೆಪ್ಪೆ ಮುಗಿಸ್ತಾವೆ. ಈ ಅನೈಶ್ಚಿಕ ಸ್ನಾಯುಗಳು ಇವೆರಡರ ಮೇಲೆ ನಿಯಂತ್ರಣ ಬರುವ ಸಲುವಾಗಿ ಈ ತ್ರಾಟಕವನ್ನು ನಾವು ಮಾಡಬೇಕಂತೇಳಿ ಶಿವಯೋಗ ಈ ಎಲ್ಲ ತ್ರಾಟಕಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಶ್ರೀಗಳು ಹೇಳಿದರು. ಇನ್ನು ನಾದಾನುಸಂಧಾನದೊಳಗೆ ನಾವು ಅಂತರಂಗದ ನಾದವನ್ನು ಕೇಳಿಸ್ಕೋಬೇಕು. ನಮಗೆ ಅಂತರಂಗದ ನಾದ ಸಾಕಷ್ಟು ಅವಾಗ ಕೇಳಿ ಬರ್ತೈತೆ. ಅದು ದೇವನ ವಾಣಿ ಇರಲಿ ಅಥವಾ ಗುರುವಿನ ವಾಣಿ ಇರಲಿ ಅಥವಾ ಅನಾಥ ವಾಣಿ ಇರಲಿ. ಆದರೆ ಆ ಕಡೆ ನಾವು ಇಳಿಯಕತ್ತಿಲ್ಲ, ಆ ಕಡೆ ನಾವು ಲಕ್ಷ್ಯ ಕೊಡಕತ್ತಿಲ್ಲ. ಕೇವಲ ಹೊರಗಿನ ಈ ನಾದ ಅಥವಾ ಮ್ಯೂಸಿಕ್ ಅಂತ ಅಥವಾ ಈ ಕರ್ಕಶ ಶಬ್ದ ಏನಿದೆ ನಾಯ್ಸ್, ನಾವು ಅದರೊಳಗೆ ಮುಳುಗಡೆಗಳಾಗ್ತೇವೆ. ಅಂತರಂಗದ ನಾದ ಕಡೆಗೆ ನಮ್ಮ ಒಲವನ್ನು ಹೊಂದಿಲ್ಲ. ಇಲ್ಲಿ ನಾವು ಅಂತರಂಗದ ನಾದವನ್ನು ಕೇಳಿಕೊಳ್ಳೋಕ್ಕೆ ನಾವು ಇಳಿಬೇಕಾಗ್ತದೆ. ಇದರಲ್ಲಿ ಸಪ್ತ ಸ್ವರಗಳನ್ನೇನು ಕೊಟ್ಟರು, ಯೋಗಿಗಳು ಕೊಟ್ಟಂಥ ಸಪ್ತ ಸ್ವರಗಳು ನಾವು ನಿಂತ್ಕೊಂಡು ನೋಡಿದ್ವಿ. ಬೇರೆ ಬೇರೆ ಸ್ವರಗಳು ಯೋಗ ಸಾಧನೆಯಿಂದ ಕೇಳಿ ಬರ್ತಾವೆ. ಕಿಣಿ ಕಿಣಿ ಅಂತ ನಾದ ಬರ್ತೈತಿ, ಚಿಲಿ ಚಿಲಿ, ತುಂತುರು ಮಳೆ, ಡಮರುಗ, ಇವೆಲ್ಲ ಶಬ್ದ, ವೀಣೆ, ಇವೆಲ್ಲ ಶಬ್ದಗಳು ಕೇಳಿ ಬರ್ತಾವೆ. ಅವುಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇವುಗಳನ್ನೇ ಹೊರ ಜಗತ್ತಿನಲ್ಲಿ ಅವರು ಪ್ರತಿಫಲನ ಮಾಡಿದರು. ಈ ಹೊರಗಿನ ಶಬ್ದಗಳು ಶಬ್ದಾತೀತ ತರಂಗಳೇನಿರ್ತಾವೆ, ಮಾನವನಿಗೆ ಸುಮಾರು 10,000ದಿಂದ 20,000 ಹರ್ಟ್ಜ್ ಕಂಪನ ಪರ್ ಸೆಕೆಂಡ್ ಇರುವಷ್ಟು ಸಾಮಾನ್ಯ ವ್ಯಕ್ತಿಗಳು ಕೇಳಿ ಬರ್ತಾವೆ. ಇದನ್ನು ಮೀರಿದ ಕಂಪನಗಳನ್ನು ಯೋಗಿಗಳು ಕೇಳಿಕೊಳ್ಳಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಭೂಮಂಡಲದಲ್ಲಿ ಗ್ರಹಗಳು ಪ್ರಣವವನ್ನು, ಓಂಕಾರವನ್ನು ಅನುಕೂಲ ತಿರುಗ್ತಾವೆ ಅನ್ನುವಂಥ ಒಂದು ಸಂಶೋಧನೆಯನ್ನು ಇತ್ತೀಚೆಗೆ ಮಾಡ್ಯಾರ. ಅಂದರೆ ನಮ್ಮಲ್ಲಿ ಹೊರಗಿನ ನಾದ ಮತ್ತು ಒಳಗಿನ ನಾದ. ಜಗದೀಶ್ ಚಂದ್ರ ಬೋಸ್ ಅವರು ಇದರ ಕುರಿತು ಸಾಕಷ್ಟು ಸಾಬೀತನ್ನು ಮಾಡಿದರು. ಆಮೇಲೆ ಅ ಉ ಮ, ಇದು ಪ್ರಣವ ಏನಿದೆ, ಅ ಉ ಮ ಇದು ಬಹಳಷ್ಟು ಅರ್ಥ. ಅಂದ್ರೆ ಇದು ಸ್ಥಿತಿ 3 ಅವಸ್ಥೆಗಳನ್ನು ತೋರಿಸ್ತೈತೆ. ಅದು ಜಾಗೃತಿ, ಸ್ವಪ್ನ, ಸುಷುಪ್ತಿ. ಅಷ್ಟೇ ಅಲ್ಲ, ಈ ನಾವೇನು ಪೌರಾಣಿಕವಾಗಿ ನೋಡ್ತೀವಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೇಳಿ ಬೇರೆ ಬೇರೆ ಪ್ರಜ್ಞೆಗಳನ್ನು, ಅವಸ್ಥೆಗಳನ್ನು ಹೊಂದಲಿಕ್ಕೆ ಈ ಪ್ರಣವಾನುಸಂಧಾನ ಬಹಳಷ್ಟು ಸಹಾಯಕಾರಿ. ಇದನ್ನಷ್ಟು ನೋಡಬೇಕು. ಇದು ಬೇರೆ ಬೇರೆ ಮಂತ್ರದಲ್ಲಿ ಬಂತು. ಅಂತರಂಗದ ನಾದವನ್ನು ನಾವು ಕೇಳಬೇಕಾದಂದ್ರೆ ನಾವು ಮಾಡಬೇಕಾದದ್ದು, ಪಾತಂಜಲಿ ಯೋಗಿಗಳು ಇದ್ರ ಬಗ್ಗೆ ಸಾಕಷ್ಟು ಹೇಳಿದರು. ಈಶ್ವರನನ್ನು ಕುರಿತು ಅಥವಾ
ಬೇರೆ ಬೇರೆ ಸ್ವರಗಳನ್ನು ಅಥವಾ ಬೇರೆ ಬೇರೆ ನಾದಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆ ಮುಖಾಂತರ ನಮ್ಮಲ್ಲಿ ಆತ್ಮೋನ್ನತಿ ಅಥವಾ ಬ್ರಹ್ಮಜ್ಞಾನ ಪಡೀಲಿಕ್ಕೂ ಸಾಧ್ಯ. ಅಂದರೆ ಸಂಗೀತ ಅನ್ನೋದು ನಾದದ ಮುಖಾಂತರ ನಾವು ಐಕ್ಯತೆಯನ್ನು ಪಡೆಯುವ ಮತ್ತೊಂದು ಮಾರ್ಗ, ಇದು ನಾದಾನುಸಂಧಾನ ಅಂತೇಳಿ ಇಷ್ಟು ಹೇಳಿ